ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಪತ್ರಿಜಿ ಗುರುಗಳಿಗೂ ಹಾಗೂ ಬಾಬಾಜಿ ಗುರುಗಳಿಗೂ ನಮಸ್ಕಾರ ಮತ್ತು ವೇದಿಕೆಯನ್ನು ಮಾಡಿದ ರಂಗನಾಥ್ ಗುರೂಜಿ ಅವರಿಗೂ ನಮಸ್ಕಾರ ಮತ್ತು ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ನಾನು ಸಮಗ್ರ ಜೀವನ ಶೈಲಿ ಭಾಗದಲ್ಲಿ ಅಗಲಕಾಯಿಯ ಮಹತ್ವ ಮತ್ತು ಅದರ ಉಪಯೋಗ ಇದರ ಬಗ್ಗೆ ನಾನು ಹೇಳ್ಬೇಕು ಅನ್ಕೊಂಡಿದ್ದೀನಿ. ಈ ಕ್ಲಾಸ್ ಅಲ್ಲಿ ಯಾರು ಇದನ್ನ ಅಗಲಕಾಯಿ ತಗೊಂಡಿಲ್ಲ ಅಂತ ಅನಿಸ್ತು, ಅದಕ್ಕೋಸ್ಕರ ನಾನು ಇದನ್ನ ಹೇಳೋಣ ಅಂತ ಈ ಟಾಪಿಕ್ ನ ತಗೊಂಡೆ. ಮೊದಲಿಗೆ ಒಂದು ತರಕಾರಿಯ ವಿಷಯವಾಗಿ ನಾವು ಡಿಸ್ಕಸ್ ಮಾಡೋಣ. ಆ ತರಕಾರಿ ಯಾವ್ದಂದ್ರೆ ಅಗಲಕಾಯಿ. ಅಗಲಕಾಯಿ ಸಂಸ್ಕೃತದಲ್ಲಿ ಇದನ್ನ ಖಾರ ಮೊಲ್ಲಕ ಅಂತ ಕರೀತಾರೆ, ಮತ್ತು ಈ ಹಳ್ಳಿ ಕಡೆ ಆಡು ಭಾಷೆಯಲ್ಲಿ ಕಾರೆಕಾಯಿ ಅಂತ ಇದನ್ನ ಕರೀತಾರೆ. ಈ ತರಕಾರಿ ಗುಣಧರ್ಮ ಏನು, ಇದನ್ನು ಯಾರು ಬಳಸ್ಬೇಕು, ಯಾರು ಉಪಯೋಗ ಮಾಡಬಹುದು, ಯಾರು ಉಪಯೋಗ ಮಾಡಬಾರ್ದು, ಯಾವ ಕಾಯಿಲೆಗೆ ಸೂಕ್ತ, ಯಾವ ಕಾಯಿಲೆಗೆ ಉಪಯೋಗ ಮಾಡಬಾರ್ದು ಅಂತ, ಯಾವ್ದಕ್ ಮಾಡಬೇಕು ಯಾವ್ದಕ್ ಮಾಡಬಾರ್ದು ಅನ್ನೋದಕ್ಕೆ ನಾವು ಕುಲಂಕುಷವಾಗಿ ತಿಳ್ಕೊಳ್ಳೋಣ. ಈ ಅಗಲಕಾಯಿ ಒಂದ್ ತಂದಿರಿ ನೋಡ್ರಿ, ಇದು ಅಗಲಕಾಯಿ. ಈ ಶೇಪ್ ನೋಡಿ ಅಂದ ಮೇಡಮ್, ಈ ಶೇಪ್ ಹೆಂಗಿದೆ, ಈ ತರ ಇದೆಯಲ್ಲ, ಈ ತರ ಇದೆ. ಓಕೆ ಮೇಡಮ್. ಈ ಮತ್ತೆ ಒಂದು ಹ್ಯೂಮನ್ ಲಿವ್ ಚಾರ್ಟ್ಸ್ ತಗೊಳ್ಳಿ. ಆ ಚಾರ್ಟ್ ಅಲ್ಲಿ ಹೊಟ್ಟೆ ಭಾಗದಲ್ಲಿರುವ ಪ್ಯಾಂಕ್ರಿಯಾಸ್ ಅನ್ನ ಅಬ್ಸರ್ವ್ ಮಾಡಿ. ಆ ಪ್ಯಾಂಕ್ರಿಯಾಸ್ ಚಿತ್ರವನ್ನು ಮತ್ತು ಅಗಲಕಾಯಿ ಚಿತ್ರವನ್ನು ನೋಡಿ. ಅದು ಎರಡು ಒಂದೇ ಹೋಲಿಕೆಯಲ್ಲಿದೆ. ಪ್ಯಾಂಕ್ರಿಯಾಸ್ ಚಿತ್ರ ಮತ್ತೆ ಈ ಅಗಲಕಾಯಿ ಶೇಪ್ ಒಂದೇ ತರ ಇದೆ. ಈ ತರ ಅದು ಗುಣಧರ್ಮ ಹೊಂದಿದೆ. ಅದು ಅದಕ್ಕೆ ಈ ತರ ಗುಣಧರ್ಮ ಹೊಂದಿರೋದ್ರ ಭಗವಂತನ ಸೃಷ್ಟಿ ಆ ತರ ಇದೆ. ಅದು ಈ ಪ್ಯಾಂಕ್ರಿಯಾಸ್ ಅಲ್ಲಿ ಏನಾದ್ರೂ ತೊಂದರೆ ಆದರೆ, ನ್ಯೂನತೆ ಉಂಟಾದರೆ ಅದೇ ತರಹ ಶೇಪ್ ಇರುವಂತಹ ತರಕಾರಿಯನ್ನು ನಾವು ಬಳಸುವುದರಿಂದ ಶುಗರ್ ಕಾಯಿಲೆಯನ್ನು ನಾವು ನಿಯಂತ್ರಣ ಮಾಡಬಹುದು. ಈ ಶುಗರ್ ಕಾಯಿಲೆ ಏಕೆ ಬರುತ್ತೆ ಮತ್ತು ಈ ಕಾಯಿಲೆ ಏಕೆ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಈ ಪ್ಯಾಂಕ್ರಿಯಾಸ್ ನಲ್ಲಿ ಹೈಲ್ಯಾಂಡ್ ಆಫ್ ಲ್ಯಾಂಡ್ಗ್ರಾಮ್ಸ್ ಸೆಲ್ಸ್ ಇರ್ತವೆ. ಆ ಸೆಲ್ಸ್ ಗಳು ಡ್ಯಾಮೇಜ್ ಆದಾಗ ಮತ್ತು ನ್ಯೂನತೆ ಉಂಟಾದಾಗ ಈ ಸಕ್ಕರೆ ಕಾಯಿಲೆ ಬರುತ್ತೆ. ಇದರಲ್ಲಿ ಇನ್ಸುಲಿನ್ಸ್ ಪ್ರೊಡ್ಯೂಸ್ ಆಗಲ್ಲ. ಈ ಇನ್ಸುಲಿನ್ಸ್ ಪ್ರೊಡ್ಯೂಸ್ ಆಗದೆ ಇದ್ದಾಗ, ಯಾವಾಗ ಈ ಇನ್ಸುಲಿನ್ಸ್ ಪ್ರೊಡ್ಯೂಸ್ ಆಗಲ್ವೋ ಆಗ ಶುಗರ್ ಕಾಯಿಲೆ ಬರುತ್ತೆ. ಈ ಪ್ಯಾಂಕ್ರಿಯಾಸ್ ಶೇಪಿನಲ್ಲಿ ಇರುವ ಈ ಅಗಲಕಾಯಿಯನ್ನು ದಿನನಿತ್ಯ ಬಳಸುವುದರಿಂದ ಅದರಲ್ಲಿ ಶುಗರು ಹತೋಟಿಗೆ ಬರಲು ಅವಕಾಶ ಇದೆ. ಪ್ರಕೃತಿ ಎಷ್ಟು ಸುಂದರವಾಗಿದೆ ಮೇಡಮ್. ಎಲ್ಲಾ ವಸ್ತುಗಳನ್ನು ವಿಚಾರ ಮಾಡಿ, ನಿರ್ಧಾರ ಮಾಡಿ, ವಿವೇಚನೆ ಮಾಡಿ ಅದರಲ್ಲಿ ಅದೇ ಶೇಪು ಮತ್ತು ಬಣ್ಣ ಮತ್ತು ರುಚಿಯನ್ನು ಭಗವಂತ ಕೊಟ್ಟಿದ್ದಾನೆ. ಶುಗರ್ ಕಾಯಿಲೆ ಇರುವವರು ಸ್ವೀಟ್ ಅನ್ನು ತಿನ್ಬಾರ್ದು. ಇದು ಎಲ್ಲರಿಗೂ ಕಾಮನ್ ಆಗಿ ಗೊತ್ತಿರೋ ವಿಷಯ. ಆದ್ರೆ ಈ ತರ ಶುಗರ್ ಕಾಯಿಲೆ ಇರುವವರು ಪಿತ್ತರಸವನ್ನು ಹೆಚ್ಚಾಗಿ ಅವರು ಸೇವಿಸಬೇಕು. ಈ ಪಿತ್ತರಸ ಅಂತ ಅಂದ್ರೆ ಈ ಕಹಿಯ ಪದಾರ್ಥ ಇದೇ ಅಗಲಕಾಯಿ. ಅಗಲಕಾಯಲ್ಲಿ ಪಿತ್ತರಸ ಇರುತ್ತೆ. ಇದು ಕಹಿಯಾಗಿ ಇರುತ್ತದೆ. ಅದಕ್ಕೆ ಒಂದು ನಾನುಡಿಯನ್ನು ಹೇಳ್ತಾರೆ, ಅಗಲಕಾಯಿ ಅದರಕ್ಕೆ ಕಹಿ, ಉದರಕ್ಕೆ ಸಿಹಿ ಅಂತ ಹೇಳ್ತಾರೆ. ಇದು ಅಡಿಯಿಂದ ಮುಡಿಯವರೆಗೂ ಎಲ್ಲಾ ಕಾಯಿಲೆಗಳಿಗೂ ಮದ್ದು ಇದು ಅಗಲಕಾಯಿ. ಈ ಅಗಲಕಾಯಿಯ ಉಪಯೋಗವನ್ನು ಕೇಳಿದ್ರೆ, ಚಮತ್ಕಾರವನ್ನು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಇಷ್ಟು ಉಪಯೋಗ ಇದೆಯಾ ಅಗಲಕಾಯಿಯಿಂದ ಅಂತ. ನಾವು ಅಗಲಕಾಯಿ ಅಂದ್ರೆ ಮೂಗ್ ಮುರಿತೀವಿ, ಅಯ್ಯೋ ಅದೇನ್ ಅಗಲಕಾಯಿನ ಕಹಿ ಇರುತ್ತೆ, ಅದನ್ನ ಯಾರು ತಿಂತಾರೆ ಅಂತ ಮೂಗ್ ಮುರಿತೀವಿ. ಆದ್ರೆ ಅಗಲಕಾಯಿಯಿಂದ ಎಷ್ಟು ಉಪಯೋಗ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಇದು ಅಗಲಕಾಯಿಯಲ್ಲಿ ರಸದಲ್ಲಿ 6 ರಸ ಇದೆ. 6 ರಸ ಯಾವ್ದು ಅಂದ್ರೆ ಮಧುರ, ಆಮ್ಲ, ಲವಣ, ಕಟು, ಪಿತ್ತ ಮತ್ತು ಕಷಾಯ. ಹೀಗೆ 6 ತರದ ರಸ ಇದೆ. ಅದರಲ್ಲಿ ಪಿತ್ತ ಅಂಶ ಹೊಂದಿರೋದು ಈ ಅಗಲಕಾಯಿ. ಇದು ನಾಲಿಗೆಯಲ್ಲಿ ರುಚಿ ಕಾಣಿಸುತ್ತೆ, ನಾಲಿಗೆ ರುಚಿ ನೋಡುತ್ತೆ. ರುಚಿ ನೋಡ್ಬಿಟ್ಟು ಅದರಲ್ಲಿ ಈ ಪಿತ್ತರಸ ಹೊಂದಿರದ ಅಗಲಕಾಯಿನು ಈ ರಸವನ್ನು ಸೇವಿಸುವುದರಿಂದ
ಆ ಲೇಖನಕಾರಕ ಅಂದರೆ ದೇಹದ ತೂಕವನ್ನು ಕೂಡ ಕಡಿಮೆ ಮಾಡುತ್ತದೆ. ಪಿತ್ತರಸವು ದೇಹದ ಕಡಿಮೆ ಮಾಡುತ್ತೆ. ಈ ಪಿತ್ತರಸವು ಈ ಮೂಳೆಗೆ ಸಂಬಂಧಪಟ್ಟಂತ ಸಮಸ್ಯೆ ಇರುವವರು ಮತ್ತು ಮೂಳೆಯ ಮಸಲ್ಸ್ಗೆ ಸಂಬಂಧಪಟ್ಟಂತಹ ಕಾಯಿಲೆ ಇರುವವರು ಮತ್ತು ಸಂಧಿವಾತ ಇರುವವರು, ಏನೇ ಮೂಳೆಗೆ ಸಂಬಂಧಪಟ್ಟ ಯಾವುದೇ ಕಾಯಿಲೆ ಇದ್ರೂ ಸಹ ಈ ರಸವನ್ನು ಸೇವಿಸುವುದರಿಂದ ಉತ್ತಮವಾದ ಫಲಿತಾಂಶವನ್ನು ಪಡೆಯಬಹುದು ಅಂತ ಹೇಳ್ತಾರೆ. ಚರ್ಮ ವ್ಯಾಧಿ ಇರುವವರು ಈಗ ಹಾಗಲಕಾಯಿ ಜ್ಯೂಸ್ ಅನ್ನು ಸೇವಿಸಬಹುದು. ತೂಕ ಕಡಿಮೆ ಮಾಡ್ಬೇಕು ಅನ್ನೋರು ಈ ಹಾಗಲಕಾಯಿ ಜ್ಯೂಸ್ ಅನ್ನು ಸೇವಿಸ್ಬೇಕು. ಮತ್ತೆ ಹೆಚ್ಚಾಗಿ ನಾವು ಊಟವನ್ನು ಹೆಚ್ಚೆಚ್ಚಾಗಿ ಮಾಡ್ತಾ ಇರ್ತಾರೆ ಕೆಲವರು, ಇದನ್ನು ಸೇವಿಸೋದ್ರಿಂದ ಅದು ಸಹ ಕಂಟ್ರೋಲ್ ಬರುತ್ತೆ. ಅವು ಮಿತವಾದ ಆಹಾರವನ್ನು ಸೇವಿಸಕ್ಕೆ ಆಗತ್ತೆ. ಮತ್ತೆ ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ, ಯಾರು ಬೇಕಾದರೂ ಇದನ್ನ ಸೇವಿಸಬಹುದು. ಚಿಕ್ಕ ಬಾಲಕರು ಮತ್ತೆ ಯುವಕರು, ಮಧ್ಯವಯಸ್ಕರು ಎಲ್ಲರೂ ಈ ಹಾಗಲಕಾಯಿ ಜ್ಯೂಸ್ ಅನ್ನ ಸೇವಿಸಬಹುದು. ಈ ಚಿಕ್ಕ ಮಕ್ಕಳು ಮೊಬೈಲ್ ನೋಡೋದು ಈ ತರ ಎಲ್ಲ ಮಾಡ್ತಾ ಇರ್ತಾರೆ, ಅವರಿಗೆ ಬೇಗ ಕಣ್ಣಿನ ದೃಷ್ಟಿ ಬರುತ್ತೆ. ಅದಕ್ಕೆ ಚಿಕ್ಕ ಮಕ್ಕಳಿಗೆ ಯಾವಾಗ ಚಿಕ್ಕ ವಯಸ್ಸಿನಿಂದಲೇ ಅವರಿಗೆ ಊಟದ ಜೊತೆಯಲ್ಲಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಅವರಿಗೆ ಹಾಗಲಕಾಯಿ ಪಲ್ಯನೋ ಸಾರೋ ಕೊಡ್ತಾ ಬರ್ಬೇಕಂತೆ ಚಿಕ್ಕ ಮಕ್ಕಳಿಗೆ. ಅದು ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಜ್ಯೂಸಿಗಿಂತ ಹಸಿ ತರಕಾರಿಯನ್ನು ಸೇವಿಸುವುದು ಬಹಳ ಉತ್ತಮ, ತಿನ್ನುವುದು ಉತ್ತಮ ಅಂತ ಹೇಳ್ತಾರೆ. ಜ್ಯೂಸ್ನ ರೂಪದಲ್ಲಿ ಬೇಕಾದರೂ ಕುಡಿಯಬಹುದು, ಕೋಸಂಬರಿ ರೂಪದಲ್ಲೂ ತಿನ್ಬಹುದು, ಬೇಯಿಸಿನೂ ತಿನ್ಬಹುದು. ಈ ಬೇಯಿಸುವಾಗ ಏನ್ ಮಾಡ್ಬೇಕು ನಾವು, ಈ ಹಾಗಲಕಾಯಿ ಕೆಮಿಕಲ್ ಇರುತ್ತೆ, ಅದ್ರಲ್ಲಿ ಔಷಧಿ ಎಲ್ಲ ಹೊಡೆದಿರ್ತಾರೆ, ಕೆಮಿಕಲ್ ಇರುತ್ತೆ. ಅದಕ್ಕೆ ನಾವು ಹಾಗಲಕಾಯಿನ ಯಾವಾಗ್ಲೂ ಉಪ್ಪು ಹಾಕ್ಬಿಟ್ಟು ತೊಳಿಬೇಕು. ತೊಳೆದು ಚೆನ್ನಾಗಿ ಅದನ್ನ ಹೆಚ್ಚಿಬಿಟ್ಟು ಹಾಫ್ ಬಾಯ್ಲ್ ಮಾಡ್ಬೇಕು, ತುಂಬಾ ಬಾಯ್ಲ್ ಮಾಡಬಾರ್ದು. ಅರ್ಧ ಬಾಯ್ಲ್ ಮಾಡಿದಾಗ ಅದರ ಗುಣಧರ್ಮ, ಅದರಲ್ಲಿರೋ ವಿಶೇಷ ಗುಣಗಳು ಹೋಗಲ್ಲ, ನಮಗೆ ಪರಿಪೂರ್ಣವಾಗಿ ಆ ಗುಣ ನಮಗೆ ಸಿಗುತ್ತೆ. ಅದಕ್ಕೆ ನಾವು ಯಾವಾಗ್ಲೂ ತುಂಬಾ ಬೇಯಿಸ್ಬಿಟ್ಟು ತಿನ್ಬಾರ್ದು, ಅರ್ಧ ಬೇಯಿಸ್ಬಿಟ್ಟು ತಿನ್ನೋದ್ರಿಂದ ನಮಗೆ ಅಧಿಕ ಲಾಭ ಸಿಗುತ್ತೆ. ಮತ್ತು ಎಲ್ಲರಿಗಿಂತ ಅತಿಯಾಗಿ ತಿನ್ನುವವರೆಗೂ ಲಾಭ ಹೆಚ್ಚು. ಹಾಗಲಕಾಯಿಯನ್ನು ವಯಸ್ಸಿಗೆ ಅನುಗುಣವಾಗಿ ಸೇವಿಸಬೇಕು, ಅತಿಯಾಗಿ ಇದು ಸೇವಿಸಬಾರ್ದು. ಯಾಕಂದ್ರೆ ಅತಿಯಾಗಿ ಸೇವಿಸಿದ್ರೆ ಅಮೃತನು ವಿಷ ಅಂತ ಹೇಳ್ತಾರಲ್ಲ, ಹಾಗೆ ಇದನ್ನ ಅತಿಯಾಗಿ ಸೇವಿಸಬಾರ್ದು. ಇದನ್ನ ಮಿತವಾಗಿ ಸೇವಿಸೋದ್ರಿಂದ ಮತ್ತೆ ಕಾಯಿಲೆಯ ತೀವ್ರತೆ, ಕೆಲವೊಬ್ರು ಕಾಯಿಲೆ ಅಷ್ಟು ತೀವ್ರ, ಕೆಲವರು ಶುಗರ್ ಬಹಳ ಇರುತ್ತೆ, ಕೆಲವರು ಕಮ್ಮಿ ಇರುತ್ತೆ. ಆ ತರ ಇದನ್ನ ತೀವ್ರತೆಯನ್ನು ನೋಡ್ಕೊಂಡು ನಾವು ಜ್ಯೂಸನ್ನ ಎಷ್ಟು ಪ್ರಮಾಣದಲ್ಲಿ ತಗೋಬೇಕು. ಎಷ್ಟು ಅಂದ್ರೆ ದಿನಕ್ಕೆ 15-20 ml ಮಾತ್ರ ಸೇವನೆ ಮಾಡ್ಬೇಕು. ಅದಕ್ಕಿಂತ ಅತಿಯಾಗಿ ಸೇವನೆ ಮಾಡೋದು, ದಿನಪ್ರತಿ ಸೇವನೆ ಮಾಡೋದು, ಆ ತರ ಎಲ್ಲ ಮಾಡಬಾರ್ದು. ವಾರದಲ್ಲಿ 3 ದಿವಸ ಮಾತ್ರ ಈ ಹಾಗಲಕಾಯಿ ಜ್ಯೂಸ್ ಅನ್ನು ತಗೋಬೇಕು. 1-2 ದಿವಸ ನೆಲ್ಲಿಕಾಯಿ ಜ್ಯೂಸ್ ತಗೋಬೇಕು, 1-2 ದಿವಸ ಕುಂಬಳಕಾಯಿ ಜ್ಯೂಸ್. ಈ ತರ ಚೇಂಜ್ ಮಾಡಿ ತಗೋಬೇಕು. ಚೆನ್ನಾಗಿದೆ ಅಂತೇಳಿ ಅತಿಯಾಗಿ ಅದನ್ನ ತಗೋಬಾರ್ದು. ಮತ್ತೆ ಕಾಯಿಲೆ ತೀವ್ರತೆ ಅತಿಯಾಗಿ ಇರುವವರು ವೈದ್ಯರ ಸಲಹೆ ಮೇರೆಗೆ ತಗೋಬೇಕು. ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಇದನ್ನ ತಗೋಬಾರ್ದು ಅಂತ ಈ ವೈದ್ಯರು ಮತ್ತು ಸಂಶೋಧಕರು ಅಭಿಪ್ರಾಯ ಪಡ್ತಾರೆ. ಹಾಗಲಕಾಯಿಯಲ್ಲಿ ಯಾವ ಅಂಶ ಅಡಕವಾಗಿದೆ ನೋಡುವುದಾದರೆ, ಹಾಗಲಕಾಯಿಯಲ್ಲಿ ಅಧಿಕವಾದ ಪೋಷಕಾಂಶಗಳು ಹೇರಳವಾಗಿ ಇದೆ. ಇದರಲ್ಲಿ ಹೇರಳವಾಗಿ ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಕಬ್ಬಿಣ, ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಬಿ ಎಂಬ ಹೇರಳವಾಗಿ ಪೋಷಕಾಂಶಗಳು ಇದರಲ್ಲಿ ಇದೆ. ಇದು ಆಹಾರದಲ್ಲಿ ನಾರಿನ ಅಂಶ ಅಧಿಕವಾಗಿದೆ, ಅಧಿಕವಾದ ಮೂಲ ಎಂದು ಗುರುತಿಸಲ್ಪಟ್ಟಿದೆ. ಇದರಲ್ಲಿ ವಿಟಮಿನ್ ಸಿ, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಬೀಟಾ ಕೊರಟ್ ಎಂಬ ಅಧಿಕ ಪೋಷಕಾಂಶಗಳು ಇರುವುದರಿಂದ ಇದು ಎಲ್ಲಾ ತರಕಾರಿಗಳಿಗಿಂತ ಮತ್ತೆ ಹಣ್ಣುಗಳಿಗಿಂತಲೂ ಇದು 2 ಪಟ್ಟು ಅಧಿಕ ಪೋಷಕಾಂಶವನ್ನು ಹೊಂದಿದೆ ಈ ಹಾಗಲಕಾಯಿ ಅಂತ ಹೇಳ್ತಾರೆ. ಹಾಗಾಗಿ ಆಹಾರದಲ್ಲಿ ಸೇವನೆ ಮಾಡುವುದರಿಂದ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡಿ ಇನ್ಸುಲಿನ್ ಪ್ರಮಾಣವನ್ನು ಹೆಚ್ಚು ಮಾಡಬಹುದು. ನೋಡಿ, ಹಾಗಲಕಾಯಿಯಿಂದ ಎಷ್ಟು ಉಪಯೋಗ ಇದೆ. ಹಾಗಲಕಾಯಿ ಕೂದಲಿನ ಆರೋಗ್ಯ ಮತ್ತು ಡೆಂಡ್ರಫ್ ಅನ್ನು ತಡೆಗಟ್ಟಲು ಸಹ ಇದನ್ನ ನಾವು ಬಳಸಬಹುದು. ಹೇಗೆ ಅಂತಂದ್ರೆ, ಜ್ಯೂಸಿನ ರೂಪದಲ್ಲಿ ಹಾಗಲಕಾಯಿ ಜ್ಯೂಸನ್ನು ತಗೋಬೇಕು. ಮತ್ತೆ ಈ ಜ್ಯೂಸಿಗೆ ತಲೆಗೆ ಒಟ್ಟಿದ್ರೆ ಮತ್ತೆ ತಲೆ ಕೂದಲು ಬೆಳವಣಿಗೆಗೆ
ಈ ಹಾಗಲಕಾಯಿ ಜ್ಯೂಸಿನ ಜೊತೆಗೆ 2 ಡ್ರಾಪ್ 2 ಚಮಚ ಇದು ಅಲೋವೆರಾನ ಮಿಕ್ಸ್ ಮಾಡಿ ಅದನ್ನ ಹೇರ್ಗೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ತಲೆ ಸ್ನಾನ ಮಾಡೋದ್ರಿಂದ, ವಾರಕ್ಕೆ 1 ದಿವಸ ತಲೆ ಸ್ನಾನ ಮಾಡೋದ್ರಿಂದ ಡ್ರೆಂಡ್ರಪ್ ನಿವಾರಣೆ ಆಗುತ್ತೆ ಮತ್ತು ಕೂದಲು ದಟ್ಟವಾಗಿ ಬೆಳೆಯುತ್ತೆ ಈ ಹಾಗಲಕಾಯಿ ಜ್ಯೂಸನ್ನ ಬಳಸೋದ್ರಿಂದ. ಆಮೇಲೆ ಖಾಲಿ ಹೊಟ್ಟೆಯಲ್ಲಿ ಹಾಗಲಕಾಯಿ ಜ್ಯೂಸು ತುಂಬಾ ಉತ್ತಮ. ನಮ್ಮ ದೇಹದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇನ್ಸುಲಿನ್ಗೆ ನಿಮ್ಮ ದೇಹ ಸರಿಯಾಗಿ ಸಹಕಾರ ನೀಡದಿದ್ದಾಗ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗುತ್ತದೆ. ಇದನ್ನು ಡಯಾಬಿಟಿಸ್ ಎಂದು ಕರೆಯುತ್ತಾರೆ. ಸಕ್ಕರೆ ಕಾಯಿಲೆಗೆ ಹಾಗಲಕಾಯಿ ಎಂಬ ತರಕಾರಿ ತುಂಬಾ ಸಹಾಯಕಾರಿ. ಮತ್ತೆ ಇದನ್ನು ಬೆಳಿಗ್ಗೆ ಎದ್ದ ತಕ್ಷಣ ಈ ಶುಗರ್ ಇರುವ ಪ್ರತಿಯೊಬ್ಬ ಮನುಷ್ಯನೂ ಸಹ ಈ ಜ್ಯೂಸ್ ಅನ್ನ ತೆಗೆದುಕೊಳ್ಬೇಕು ಅಂತ ವೈದ್ಯರು ಮತ್ತು ಸಂಶೋಧಕರು ಅಭಿಪ್ರಾಯ ಪಡ್ತಾರೆ. ಮತ್ತೆ ಬರೀ ಹಾಗಲಕಾಯಿ ಜ್ಯೂಸನ್ನೇ ಬಳಸಿದ್ರೆ ಸಾಕಾಗಲ್ಲ. ಹಾಗಲಕಾಯಿ ಜ್ಯೂಸ್ ಜೊತೆಗೆ ಉತ್ತಮ ಜೀವನ ಶೈಲಿ ಮತ್ತು ಯೋಗಾಸನ, ಎಕ್ಸರ್ಸೈಸು, ವಾಕು ಇಂಥವೆಲ್ಲ ಉತ್ತಮವಾದ ಜೀವನ ಶೈಲಿಯನ್ನು ಅಳವಡಿಸಿಕೊಂಡಾಗ ಈ ಹಾಗಲಕಾಯಿ ಜ್ಯೂಸ್ ನಮಗೆ ಹೆಚ್ಚಿನ ಪರಿಣಾಮವನ್ನು ಬೀರುತ್ತೆ. ಮತ್ತೆ ಆಹಾರ ಪದ್ಧತಿ ಎಲ್ಲವೂ ನಾವು ಕರೆಕ್ಟ್ ಆಗಿ ಇಟ್ಕೊಂಡಾಗ ಈ ಹಾಗಲಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಈ ಸಕ್ಕರೆ ಪ್ರಮಾಣ ಕಡಿಮೆ ಆಗುತ್ತೆ, ಇನ್ಸುಲಿನ್ ಪ್ರಮಾಣ ಹೆಚ್ಚಾಗುತ್ತೆ. ಹಾಗಲಕಾಯಿ ಬಳಸುವುದರಿಂದ ಕರುಳಿನ ಹುಣ್ಣು, ಮೂಲವ್ಯಾಧಿ, ಮೂಲವ್ಯಾಧಿ ಇವುಗಳು ಮತ್ತೆ ನಿವಾರಣೆ ಆಗುತ್ತೆ. ಮತ್ತೆ ಹಸಿಯಾಗಿ ಈ ಹಾಗಲಕಾಯಿ ತಿನ್ನುವುದರಿಂದ ತುಂಬಾ ಲಾಭ ಇದೆ. ಇದರಿಂದ ಈಗ ಹಸಿಯಾಗಿ ತಿನ್ನುವುದರಿಂದ ರಕ್ತ ಶುದ್ಧಿ ಆಗುತ್ತದೆ ಮತ್ತು ಕೆಮ್ಮು ನಿವಾರಣೆ ಆಗುತ್ತದೆ ಹಸಿಯಾಗಿ ತಿನ್ನೋದ್ರಿಂದ. ಮತ್ತೆ ಜೀರ್ಣಕ್ರಿಯೆಗೆ ಇದು ಸಹಕಾರಿಯಾಗಿದೆ. ಕಣ್ಣಿನ ದೃಷ್ಟಿಯನ್ನು ಇದು ಸುಧಾರಿಸುತ್ತದೆ, ಕ್ಯಾನ್ಸರ್ ಇಂದ ಕಾಪಾಡುತ್ತದೆ. ಮುಖದಲ್ಲಿ ಮೊಡವೆ ಕಲೆ ಮತ್ತು ಈ ಕೆಲವೊಬ್ಬರಿಗೆ ಇಲ್ಲಿ ಕೆಂಪಗಾಗಿರುತ್ತೆ, ಕೆನ್ನೆ ಹತ್ರ ಎಲ್ಲ ಅಲರ್ಜಿ ಆಗ್ಬಿಟ್ಟು ಕೆಂಪಗಾಗಿರುತ್ತೆ. ಅಂತರೂ ಸಹ ಈ ಹಾಗಲಕಾಯಿ ಜ್ಯೂಸ್ ಅನ್ನು ಬಳಸುವುದರಿಂದ ಮತ್ತು ಅವ್ರೇನ್ ಮಾಡ್ಬೇಕು, ಜ್ಯೂಸ್ ಬಳಸಬಾರ್ದು. ಅವ್ರಿಗೆ ಇನ್ನೊಂದು ವಿಧ ಹೇಳಿದ್ದಾರೆ. ಏನಂದ್ರೆ ಹಾಗಲಕಾಯಿನ ರೌಂಡ್ ಆಗಿ ಹೆಚ್ಕೊಂಡ್ಬಿಟ್ಟು ಅದನ್ನ ಬಾಣ್ಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕು. ಫ್ರೈ ಮಾಡ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಹಾಕೊಂಡು ಪ್ರತಿದಿನ ನೀವು ಸೇವಿಸ್ತಾ ಬಂದ್ರೆ 15-20 ದಿವಸ ಅದನ್ನ ಸೇವಿಸ್ತಾ ಬಂದ್ರೆ ಮುಖದಲ್ಲಿರುವ ಮೊಡವೆ, ಕಲೆ ಮತ್ತು ಕೆಂಪಗಾಗುತ್ತಲ್ಲ ಅದು ಸಹ ಮಾಯ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಮತ್ತೆ ಚರ್ಮದ ತೊಂದರೆ ನಿವಾರಣೆ ಆಗುತ್ತದೆ. ಹಾಗಲಕಾಯಿಯಲ್ಲಿ ಪಾಲಿಫೈಪ್ರೈಡ್ ಪಿ ಮತ್ತು ಜೆರಾಟಿನ್ ಅಂತ ಅಂಶಗಳು ಇರುವುದರಿಂದ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬರುತ್ತದೆ. ಉತ್ತಮ ಡಯಟ್, ಎಕ್ಸರ್ಸೈಸ್ ಇಂದ ಫಾಲೋ ಮಾಡಬೇಕು. ಮತ್ತೆ ಈ ಜ್ಯೂಸ್ ಮಾಡೋದು ಹೇಗೆ ಅನ್ನೋ ವಿಧಾನವನ್ನು ಒಂದ್ಸರಿ ನಿಮ್ಗೆ ಹೇಳ್ಬಿಡ್ತೀನಿ. ಹಸಿಯಾದ ಜ್ಯೂಸ್ ಅನ್ನು ಹೇಗೆ ಕುಡಿಯೋದು ಅಂತ. ಈ ಜ್ಯೂಸ್ ಇದು ಹಾಗಲಕಾಯಿಯನ್ನು ತೊಳೆದು ಚೆನ್ನಾಗಿ ಸಣ್ಣ ಪೀಸ್ ಆಗಿ ಕಟ್ ಮಾಡಿ ಇಟ್ಕೋಬೇಕು. ಅದನ್ನು ಮಿಕ್ಸಿಯಲ್ಲಿ ಹಾಕಿ ಅದರ ಜೊತೆಯಲ್ಲಿ ಒಂದು ಚೂರು ಶುಂಠಿ, ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸು ಇಷ್ಟು ಹಾಕೊಂಡು ಅದನ್ನು ಮಿಕ್ಸಿ ಮಾಡಿ ಸೋಸ್ಕೊಂಡು ದಿನಪ್ರತಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಸಕ್ಕರೆ ಪ್ರಮಾಣ ಕಡಿಮೆ ಆಗುತ್ತೆ ಮತ್ತು ತೂಕನೂ ಕಡಿಮೆ ಆಗುತ್ತದೆ ಅಂತ ಅಭಿಪ್ರಾಯ ಪಡ್ತಾರೆ. ತೂಕ ಉಳಿಸ್ಕೊಳಕ್ಕೆ ಇದು ತುಂಬಾ ರಾಮಬಾಣ ಅಂತಾನೆ ಹೇಳ್ತಾರೆ. ಇದರಿಂದ ಬೇಗ ಸಿಗುತ್ತೆ, ತೂಕ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಲ್ಲ ಮತ್ತೆ ಇದು ಬೇರೆ ಬೇರೆ ವಿಧದಲ್ಲಿ ಇದನ್ನ ಬಳಸ್ಬೋದು. ಹಾಗಲಕಾಯಿ ಪಲ್ಯ, ಹಾಗಲಕಾಯಿ ಸಾಂಬಾರು, ಮತ್ತೆ ಚಿಪ್ಸ್ ರೂಪದಲ್ಲಿ, ಮತ್ತೆ ಕರಿ ರೂಪದಲ್ಲಿ, ಬೇರೆ ಬೇರೆ ರೂಪದಲ್ಲಿ ಈ ಹಾಗಲಕಾಯಿಯನ್ನ ಊಟದ ಜೊತೆಗೆ ನಾವು ನಿತ್ಯ ಬಳಸ್ತಾ ಬಂದ್ರೆ ತುಂಬಾ ಒಳ್ಳೇದಂತ. ಊಟದ ಜೊತೆಯಲ್ಲಿ ನಿತ್ಯ ಸ್ವಲ್ಪ ಸ್ವಲ್ಪ ಬಳಸ್ತಾ ಬಂದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಅದರಲ್ಲಿ ಪೌಷ್ಟಿಕಾಂಶ ಬಹಳ ಇರೋದ್ರಿಂದ ನಮಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಇದು ಒಂದು ಈಗ ಹಾಗಲಕಾಯಿ ಇಷ್ಟೆಲ್ಲ ಲಾಭ ಇದೆ ಅಂತ ಹೇಳಿದ್ವಿ. ಆದ್ರೆ ಈ ಹಾಗಲಕಾಯಿಯನ್ನು ಯಾರು ತಿನ್ಬಾರ್ದು, ತಿನ್ನುವಾಗ ಈ ತಪ್ಪನ್ನು ಯಾರು ಮಾಡಬಾರ್ದಂತೆ. ಈ ಹಾಗಲಕಾಯಿ ತಿನ್ನೋಕ್ಕಿಂತ ಮುಂಚೆ ಹಾಲನ್ನು ಸೇವಿಸಿ ನಂತರ ಹಾಗಲಕಾಯಿ ರಸವನ್ನ ಕುಡಿಬಾರದಂತೆ. ಹೀಗೆ ಹಾಲನ್ನು ಸೇವಿಸಿ ಹಾಗಲಕಾಯಿ ರಸ ಕುಡಿಯುವುದರಿಂದ ಮಲಬದ್ಧತೆ ಮತ್ತು ಎದೆ ಉರಿ ಮುಂತಾದ ಸಮಸ್ಯೆಗಳು ಉಂಟಾಗ್ತವಂತೆ.
ಅದಕ್ಕೆ ಯಾವಾಗ್ಲೂ ಹಾಲಿನ ಜೊತೆಯಲ್ಲಿ ಈ ಹಾಗಲಕಾಯಿ ಜ್ಯೂಸನ್ನ ತಗೋಬಾರ್ದು. ಈ ತಪ್ಪನ್ನ ಯಾರು ಮಾಡಬಾರ್ದು. ಮಾವಿನ ಹಣ್ಣಿನ ಜೊತೆಗೂ ಸಹ ಈ ಹಾಗಲಕಾಯಿ ಜ್ಯೂಸನ್ನ ತಗೋಬಾರ್ದು. ಇವೆರಡರಿಂದ ಹಾಲು ಮತ್ತು ಮಾವಿನ ಹಣ್ಣು ಇವೆರಡರ ಜೊತೆಲಿ ಯಾವಾಗ್ಲೂ ಹಾಗಲಕಾಯಿ ಜ್ಯೂಸನ್ನ ತಗೋಬಾರ್ದು. ತಗೊಂಡ್ರೆ ದೇಹದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಸಮಸ್ಯೆಗಳು ಕಂಡು ಬರುತ್ತೆ ಅಂತ ಹೇಳ್ತಾರೆ. ಮತ್ತೆ ಇನ್ಯಾರು ಸೇವಿಸಬಾರ್ದು ಅಂತಂದ್ರೆ ಇವು ಗರ್ಭಿಣಿ ಸ್ತ್ರೀಯರು, ಮತ್ತೆ ಹಾಲುಣಿಸುವ ತಾಯಂದಿರು, ಮೂತ್ರಪಿಂಡ ಸಮಸ್ಯೆ ಇರುವವರು, ಯಕೃತ್ತು ಸಮಸ್ಯೆ ಇರುವವರು, ಮಧುಮೇಹದ ಔಷಧಿಯನ್ನು ತೆಗೆದುಕೊಳ್ಳುವವರು. ಮಧುಮೇಹ ಜಾಸ್ತಿ ಇರುತ್ತೆ, ಅವರು ಔಷಧಿಯನ್ನ ಮೆಡಿಸಿನ್ ತಗೊಂತಾ ಇರ್ತಾರೆ. ಅಂತರು ಇಂಥರೆಲ್ಲ ಅವ್ರಿಗೆ ಇಷ್ಟ ಬಂದಂಗೆ ತಗೋಬಾರ್ದು, ತಮ್ಗೆ ಅನ್ಸಿದ್ದಂಗೆ ತಗೋಬಾರ್ದು. ಅವರು ವೈದ್ಯರ ಸಲಹೆ ಮೇರೆಗೆ ಇದನ್ನ ತೆಗೆದುಕೊಳ್ಬೇಕು, ಅವ್ರ ಇಷ್ಟ ಬಂದಂಗೆ ತಗೋಬಾರ್ದು. ಅದರಿಂದ ತೊಂದರೆಯನ್ನು ಸಹ ಬೇಕಾದ್ರೆ ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ವೈದ್ಯರ ಸಲಹೆ ಮೂಲಕ ಮಾಡೋದ್ರಿಂದ ಉತ್ತಮ ಅಂತ ಹೇಳ್ಬೋದು. ಇದು ಹೃದಯಕ್ಕೂ ತುಂಬಾ ಒಳ್ಳೆಯದು. ಈ ಜ್ಯೂಸ್ ತಗೊಳ್ಳೋದ್ರಿಂದ ಹೃದಯಕ್ಕೂ ತುಂಬಾ ಒಳ್ಳೆಯದು. ಇದು ಜೀವನದಲ್ಲಿ ಜೀವಸತ್ವಗಳು ಮತ್ತು ಖನಿಜಗಳು ಯಥೇಚ್ಛವಾಗಿ ಇರುವುದರಿಂದ ಮತ್ತು ಕಬ್ಬಿಣ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಇತ್ಯಾದಿಗಳು ಒಳ್ಳೆಯ ಮೂಲಗಳು ಇರುವುದರಿಂದ ಶರೀರದಲ್ಲಿ ಇದು ಸರ್ವ ಕಾರ್ಯಗಳನ್ನು ಸಮ ಪ್ರಮಾಣದಲ್ಲಿ ನಿರ್ವಹಿಸಿ ಇದು ದೇಹಕ್ಕೆ ತಾಜಾತನವನ್ನು ಇದು ನೀಡುತ್ತದೆ. ಯಾವಾಗಲೂ ದೇಹ ಫ್ರೆಶ್ ಆಗಿರುತ್ತಂತೆ ತಗೊಳ್ಳೋದ್ರಿಂದ, ಫ್ರೆಶ್ ಆಗಿರುತ್ತಂತೆ. ಆಮೇಲೆ ಚರ್ಮ, ಈಗ ವಯಸ್ಸಾದಂಗೆಲ್ಲ ಚರ್ಮ ರಿಂಕಸ್ ಬರುತ್ತೆ. ಆ ಚರ್ಮ ರಿಂಕಸ್ ಬರೋದನ್ನು ಸಹ ಇದು ತಡೆಯುತ್ತಂತೆ, ರಿಂಕಸ್ ಬರಲ್ಲಂತೆ ಇದನ್ನ ಸೇವನೆ ಮಾಡೋದ್ರಿಂದ. ಆರೋಗ್ಯವಂತರೆಲ್ಲ ಸೇವಿಸ್ಬೋದು, ಆದ್ರೆ ಅತಿಯಾಗಿ ಯಾವುದನ್ನು ಸೇವಿಸಬಾರ್ದು ಅಂತ. ವಾರದಲ್ಲಿ 3 ದಿವಸ ಯಾವ ತೊಂದರೆನೂ ಇಲ್ಲ, ತಗೋಬಹುದು. ರೋಗ ನಿರೋಧಕ ಮತ್ತು ಲಿವರ್ ಶುದ್ಧೀಕರಣವನ್ನ ಮಾಡುತ್ತದೆ. ಮತ್ತೆ ಈ ಹಾಗಲಕಾಯಿಯಲ್ಲಿ ಇನ್ನೊಂದು ಹಾಗಲಕಾಯಿ ಇದೆ. ಈ ಹಾಗಲಕಾಯಿ ಬೇರೆ, ಎಲ್ಲಾ ಪ್ರದೇಶದಲ್ಲಿ ಸಿಗಲ್ಲ, ಅದು ಕೆಲವೊಂದು ಪ್ರದೇಶದಲ್ಲಿ ಮಾತ್ರ ಸಿಗುತ್ತೆ ಅನ್ಸುತ್ತೆ. ಮಾಡ ಹಾಗಲಕಾಯಿ ಅಂತ ಅದು ಎರಡನೇ ವಿಧ ಇದೆ. ಅದು ದುಂಡಗಿರುತ್ತೆ, ಹಾಗಲಕಾಯಿ ಉದ್ದ ಇರಲ್ಲ, ಅದು ದುಂಡಗಿರುತ್ತೆ. ಅದು ಕೆಲವೊಂದು ಪ್ರದೇಶದಲ್ಲಿ ಮಾತ್ರ ಸಿಗುತ್ತೆ, ಎಲ್ಲಾ ಕಡೆ ಸಿಗಲ್ಲ. ಅದು ಯೂಸ್ ಮಾಡೋದ್ರಿಂದನೂ ತುಂಬಾ ಉಪಯೋಗ ಇದೆ. ಅದ್ರಲ್ಲೂ ಪ್ರೋಟೀನ್ ತುಂಬಾ ಇದೆ ಅಂತೆ. ಅದರಲ್ಲಿ ಮಾಂಸದಲ್ಲಿ ಸಿಗುವಂತ ಲಾಭ ಸಹ ಅದರಲ್ಲಿ ಸಿಗುತ್ತಂತೆ, ಅಷ್ಟು ಚೆನ್ನಾಗಿದೆ ಅಂತ ಅದು ಸೇವನೆ ಮಾಡೋದ್ರಿಂದ. ಆ ಮಡ ಹಾಗಲಕಾಯಿ ಸೇವನೆ ಮಾಡೋದ್ರಿಂದ ಏನ್ ಉಪಯೋಗ ಅಂತ ಹೇಳ್ತೀನಿ. ಇದರಲ್ಲಿ ಕ್ಯಾಲರಿಗಳು ಕಡಿಮೆ ಪ್ರಮಾಣದಲ್ಲಿದ್ದು ಫೈಬರ್ ಅಂಶ, ಆಂಟಿ ಆಕ್ಸಿಡೆಂಟ್ಗಳು ಅಥವಾ ಅಮೋಘ ಪ್ರಮಾಣದಲ್ಲಿ ಇರುತ್ತವೆ. ಇದನ್ನು ತಿನ್ನುವುದರಿಂದ ಡೈಜೆಸ್ಟಿವ್ ಸಿಸ್ಟಮ್ ಉತ್ತಮಗೊಳ್ಳುತ್ತದೆ ಮತ್ತು ಡಯಾಬಿಟಿಸ್ ಅನ್ನು ನಿಯಂತ್ರಣಕ್ಕೆ ತರುತ್ತದೆ, ಬಿಪಿಯನ್ನು ಕಂಟ್ರೋಲ್ಗೆ ಬರುತ್ತದೆ. ಮಳೆಗಾಲದಲ್ಲಿ ಸಿಗುವ ಇದನ್ನು ಅಡಿಗೆಗೆ ಬಳಸುವುದರಿಂದ ಕೆಮ್ಮು, ಶೀತ ಮತ್ತು ಅಲರ್ಜಿಗಳು ಹತ್ತಿರ ಸುಳಿಯುವುದಿಲ್ಲ. ದೊಡ್ಡ ಹಾಗಲಕಾಯಿಯನ್ನು ಕೆರೋಟಿನ್ ನಾಡ್ಗಳು, ಕಣ್ಣಿಗೆ ಸಂಬಂಧಿಸಿದ ಸೋಂಕನ್ನು ಸಹ, ಇನ್ಫೆಕ್ಷನ್ ಅನ್ನು ಸಹ ಇದು ಕಾಪಾಡುತ್ತದಂತೆ. ಇನ್ಫೆಕ್ಷನ್ ಬರ್ದಂಗೆ ಇದು ಕಾಪಾಡುತ್ತಂತೆ. ಮತ್ತೆ ಕ್ಯಾನ್ಸರ್ ಅನ್ನು ಅಪಾಯವನ್ನು ತಡೆಗಟ್ಟುತ್ತಂತೆ. ಮತ್ತೆ ಚರ್ಮದ ಸುಕ್ಕುಗಳನ್ನು ಇದು ಕಡಿಮೆ ಮಾಡುತ್ತದೆ. ಇದರಲ್ಲಿ ವಿಟಮಿನ್ ಸಿ ಸೋಂಕು ಇದಕ್ಕೆ ಇನ್ಫೆಕ್ಷನ್ ಆಗ್ದಂಗೆ ಅದು ವಿರುದ್ಧ ಹೋರಾಡುತ್ತಂತೆ. ಮತ್ತೆ ಮಂಡಗಲ, ಈ ಕಾಯಿ ತಿನ್ನುವಾಗ ಅದ್ರ ಮೇಲೆ ಸ್ವಲ್ಪ ಸಣ್ಣ ಸಣ್ಣ ಮುಳ್ಳುಗಳು ಇರುತ್ತವಂತೆ. ಅದ್ ನಾನ್ ನೋಡಿಲ್ಲ ಮೇಡಮ್, ಅದು ಸಣ್ಣ ಸಣ್ಣ ಮುಳ್ಳು ಇರುತ್ತಂತೆ, ಅದನ್ನ ತೆಗಿಬಾರ್ದಂತೆ, ಹಾಗೆ ತಿನ್ಬೇಕಂತೆ. ಹಾಗೆ ತಿನ್ನೋದ್ರಿಂದ ತುಂಬಾ ಉಪಯೋಗ ಇದೆ ಅಂತ ಹೇಳ್ತಾರೆ. ಹೀಗೆ ಹಾಗಲಕಾಯಿಯಲ್ಲಿ ಅಪಾರ ಪ್ರಮಾಣದ ಪೋಷಕಾಂಶಗಳು ಇರೋದ್ರಿಂದ ಇದನ್ನ ನಾವು ಸೇವಿಸುವುದರಿಂದ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬಹುದು. ಈ ಹಾಗಲಕಾಯಿ ಅಂತ ರೇಟ್ ಏನಿಲ್ಲ. ಇದನ್ನ ತಿನ್ನಕ್ಕೆ ಎಲ್ಲರೂ ಮೂಗು ಮುರಿತಾರೆ, ಯಾರು ಇದನ್ನ ಮೂಗು ಮುರಿಬೇಡಿ. ಇದನ್ನ ಇದು ತಿಳ್ಕೊಂಡು ದಿನನಿತ್ಯ ಉಪಯೋಗಿಸಕ್ಕೆ ಪ್ರಯತ್ನ ಪಡಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಟೈಮ್ ಆಯ್ತಾ ಮೇಡಮ್? ಇನ್ನೂ ಇದೆ, ಮುಗಿತಾಯ್ತು ಮೇಡಮ್? ಇನ್ನು ಆಯ್ತು ಮೇಡಮ್, ಆಯ್ತು. ಆಯ್ತಾ? ಓಕೆ, ಸರಿ. ಇಲ್ಲಿವರೆಗೂ ಅವಕಾಶ ಕೊಟ್ಟ ಈ ವೇದಿಕೆಗೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ನಂದಾ ಮೇಡಮ್, ಥ್ಯಾಂಕ್ ಯು.